ಈಗ ಭಾರಿ ಡಿಮ್ಯಾಂಡ್ ಅಂತ ಹೇಳಿದ್ರೆ IPL ಟಿಕೆಟ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆಯೋ ಅಂತ IPL ಟಿಕೆಟ್ ಅದು ದುಪ್ಪಟ್ಟು ಹಣಕ್ಕೆ ಮಾರಾಟ ಆಗ್ತಾ ಇದೆ ಅನ್ನುವಂಥ ವಿಚಾರ ನಾವೇ ಸುದ್ದಿ ಮಾಡಿದ್ವಿ. ಡಿಮ್ಯಾಂಡ್ ಇದೆ IPL ಟಿಕೆಟ್ಗೆ, ಕಾಳಸಂತೆಯಲ್ಲಿ ಹೀಗಾಗಿ ಮಾರಾಟ ಆಗುತ್ತಿದೆ ಅನ್ನುವಂಥ ವಿಚಾರ. ಚಿನ್ನಸ್ವಾಮಿ ಕ್ಯಾಂಟೀನ್ ನೌಕರನ ಬಳಿ ಟಿಕೆಟ್ ಪತ್ತೆಯಾಗಿದೆ. ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ ಪತ್ತೆಯಾಗಿದೆ. ಮಾರಾಟ ಮಾಡುವಾಗ CCB ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈತ. 15,000ದಿಂದ 19,000ವರೆಗೆ ಮಾರಾಟ ಮಾಡ್ತಾ ಇದ್ದಂತೆ ಈತ. RCB ವರ್ಸಸ್ LSG ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ RCBಯ ನಡುವಿನ ಪಂದ್ಯ. ಇದರ ಟಿಕೆಟ್ ಭಾರಿ ದುಪ್ಪಟ್ಟಿದೆ. ಎಷ್ಟು ಕೇಳಿದ್ರೆ ಒಂದು ಟಿಕೆಟ್ಗೆ 15,000ದಿಂದ 19,000ವರೆಗೆ ಮಾರಾಟ ಆಗುತ್ತಿದೆ. IPL ಟಿಕೆಟ್ಗಳನ್ನು ಮಾರಾಟ ಮಾಡುತ್ತಿದ್ದ ನೌಕರ ಈತ. ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ನೌಕರ. ಹೆಚ್ಚಿನ ದರಕ್ಕೆ ಮಾರಲು ಗಣೇಶ್ ಪರೀಕ್ಷಿತ್ ಸೂಚನೆಯನ್ನ ಕೊಟ್ಟಿದ್ರಂತೆ. KSCA ಸದಸ್ಯ ಗಣೇಶ್ ಪರೀಕ್ಷಿತ್ ಸೂಚನೆಯನ್ನ ಕೊಟ್ಟಿದ್ರಂತೆ. IPL ಟಿಕೆಟ್ ಮಾರಾಟದ ಕುರಿತು ಬಾಯ್ಬಿಟ್ಟ ಆರೋಪಿ ಸದ್ಯ ಗಣೇಶ್ ಪರೀಕ್ಷಿತ್ಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ ಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ವಿಚಾರಣೆ ಮಾಡಿದಾಗ ಯಾರು ಕೊಟ್ಟರು ಇವರಿಗೆ ಈ ಟಿಕೆಟು ಅಂತ ಹೇಳಿ ಎಲ್ಲ ವಿಚಾರ ಮಾಡಿದಾಗ ಈಗ ಗಣೇಶ್ ಪರೀಕ್ಷಿತ್ ಅನ್ನೋರು ಕೊಟ್ಟಿದ್ದಾರೆ. KSCA ಸದಸ್ಯ ಗಣೇಶ್ ಪರೀಕ್ಷಿತ್ ಕೊಟ್ಟಿದ್ದಾರೆ. ಅವರಿಗಾಗಿ ಈಗ ಹುಡುಕಾಟ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಮಿಷನರ್ ಕಚೇರಿಯಿಂದಲೇ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ಅಭಿಷೇಕ, KSCA ಈ ರೀತಿಯ ಕಳ್ಳ ಮಾರ್ಗ ಕಿಳಿತಾ ಅಂತ? KSCA ಸದಸ್ಯನೇ ಹಿಂಗ್ ಮಾಡಿದ್ದಾನಂತ ಹೇಳಿದ್ರೆ ಸದ್ಯಕ್ಕೆ ಏನಿದೆ ಈಗ ಪ್ರಾಥಮಿಕವಾದಂತಹ ತನಿಖೆಯ ವರದಿ? ಅಭಿಷೇಕ್. ಎಸ್, ಖಂಡಿತ. ಈಗಾಗಲೇ ಇನ್ನೂ ಒಂದು ಸ್ಕ್ವಾಡ್ ಅನ್ನ ಏನ್ ಮಾಡಿದ್ದಾರೆ, ಸ್ಕ್ವಾಡ್ ಹೊರತುಪಡಿಸಿ CCB ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾನೆ ಇದ್ರು. ಅಲ್ಲಿ ಹೆಚ್ಚಿನ ದರಕ್ಕೆ ಟಿಕೆಟ್ ಅನ್ನ ಯಾರು ಮಾರಾಟ ಮಾಡ್ತಾ ಇದ್ರು ಅವನನ್ನ ಬಂಧನ ಮಾಡಿ, ಚಂದ್ರಶೇಖರ್ ಅನ್ನುವಂತಹ ಬಂಧನ ಮಾಡಿ ಅವನ ಬ್ಯಾಕ್ ಗ್ರೌಂಡ್ ಕೇಳಿದ್ರೆ ಅದೇ ಒಂದು ಕ್ಯಾಂಟೀನ್ ಅಲ್ಲಿ ಆತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದ. ಮತ್ತೆ ಇದಕ್ಕೆ ಸದಸ್ಯ ಏನಿದ್ದಾನೆ ಆತನಿಂದ ಟಿಕೆಟ್ಗಳನ್ನು ತೆಗೆದುಕೊಂಡು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವಂಥದ್ದು ಕಂಡು ಬಂದಿತ್ತು. ಹೀಗಾಗಿ ಸದ್ಯ ಖಚಿತ ಮಾಹಿತಿ ಮೇರೆಗೆ ಒಂದು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ 15ಕ್ಕೂ ಹೆಚ್ಚು ಟಿಕೆಟ್ಗಳೇನಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಇನ್ನು ಉಳಿದಂತಹ ಒಂದು ಟಿಕೆಟ್ಗಳನ್ನ ಅದಾಗಲೇ ಮಾರಾಟವನ್ನು ಮಾಡಿದ್ದಾರೆ. ಅಂದ್ರೆ ಒಳಗಡೆನೆ ಈ ರೀತಿಯಾದಂತಹ ಒಂದು ದಂಧೆ ನಡೀತಾ ಇದೆ. ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಪರೀಕ್ಷಿತ್ ಏನಿದ್ದಾನೆ ಆತನ ಹುಡುಕಾಟ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಪೊಲೀಸರು ಆತನನ್ನು ಒಂದು ಸರ್ಚ್ ಆಪರೇಷನ್ ಅನ್ನು ಮಾಡಿರುವಂಥದ್ದು. ಇದು ಈಗಾಗಲೇ ಏನು ಟಿಕೆಟ್ಗಾಗಿ ಸಾಕಷ್ಟು ಕಡೆಯಿಂದ ಗದ್ದಲ ಕೂಡ ಆಗಿದೆ. ಸದನದಲ್ಲಿ ಕೂಡ ಸದ್ದು ಕೇಳಿ ಬಂದಿರುವಂಥದ್ದು, ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿ. ಆದರೆ ಈ ರೀತಿಯಾಗಿ ಬ್ಲ್ಯಾಕ್ನಲ್ಲಿ ಅದು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಇದು ಸಾಕಷ್ಟು ಅಂದರೆ ಸ್ವಲ್ಪ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಳ್ಳುವಂಥದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಆ ಪರೀಕ್ಷಿತ್ ಅನ್ನುವಂತಹ ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಂಡು ಆತ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಕೃತ್ಯ ಮಾಡ್ಕೊಂಡಿದ್ನ ಅಥವಾ ಈ ಹಿಂದೆ ನಡೆದಂತಹ ಅಂದ್ರೆ ಕಳೆದ ವರ್ಷ ಮತ್ತೆ ಅದರಿಂದ ಹಿಂದಿನ ವರ್ಷ ಏನಿದೆ ಅಲ್ಲಿ ಆಗ್ಲೂ ಕೂಡ ಈ ರೀತಿಯಾದಂತಹ ಒಂದು ಬ್ಲಾಕ್ ಟಿಕೆಟ್ ಮಾರಾಟ ಮಾಡುವಂತಹ ದಂಧೆಯನ್ನು ಮಾಡ್ತಾ ಇದ್ನ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಒಂದು ಸಿದ್ಧತೆಗಳನ್ನು ಈಗಾಗಲೇ CCB ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಭಾರಿ ಡಿಮ್ಯಾಂಡ್ ಅಂತ ಹೇಳಿದ್ರೆ IPL ಟಿಕೆಟ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆಯೋ ಅಂತ IPL ಟಿಕೆಟ್ ಅದು ದುಪ್ಪಟ್ಟು ಹಣಕ್ಕೆ ಮಾರಾಟ ಆಗ್ತಾ ಇದೆ ಅನ್ನುವಂಥ ವಿಚಾರ ನಾವೇ ಸುದ್ದಿ ಮಾಡಿದ್ವಿ. ಡಿಮ್ಯಾಂಡ್ ಇದೆ IPL ಟಿಕೆಟ್ಗೆ, ಕಾಳಸಂತೆಯಲ್ಲಿ ಹೀಗಾಗಿ ಮಾರಾಟ ಆಗುತ್ತಿದೆ ಅನ್ನುವಂಥ ವಿಚಾರ. ಚಿನ್ನಸ್ವಾಮಿ ಕ್ಯಾಂಟೀನ್ ನೌಕರನ ಬಳಿ ಟಿಕೆಟ್ ಪತ್ತೆಯಾಗಿದೆ. ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ ಪತ್ತೆಯಾಗಿದೆ. ಮಾರಾಟ ಮಾಡುವಾಗ CCB ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈತ. 15,000ದಿಂದ 19,000ವರೆಗೆ ಮಾರಾಟ ಮಾಡ್ತಾ ಇದ್ದಂತೆ ಈತ. RCB ವರ್ಸಸ್ LSG ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ RCBಯ ನಡುವಿನ ಪಂದ್ಯ. ಇದರ ಟಿಕೆಟ್ ಭಾರಿ ದುಪ್ಪಟ್ಟಿದೆ. ಎಷ್ಟು ಕೇಳಿದ್ರೆ ಒಂದು ಟಿಕೆಟ್ಗೆ 15,000ದಿಂದ 19,000ವರೆಗೆ ಮಾರಾಟ ಆಗುತ್ತಿದೆ. IPL ಟಿಕೆಟ್ಗಳನ್ನು ಮಾರಾಟ ಮಾಡುತ್ತಿದ್ದ ನೌಕರ ಈತ. ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ನೌಕರ. ಹೆಚ್ಚಿನ ದರಕ್ಕೆ ಮಾರಲು ಗಣೇಶ್ ಪರೀಕ್ಷಿತ್ ಸೂಚನೆಯನ್ನ ಕೊಟ್ಟಿದ್ರಂತೆ. KSCA ಸದಸ್ಯ ಗಣೇಶ್ ಪರೀಕ್ಷಿತ್ ಸೂಚನೆಯನ್ನ ಕೊಟ್ಟಿದ್ರಂತೆ. IPL ಟಿಕೆಟ್ ಮಾರಾಟದ ಕುರಿತು ಬಾಯ್ಬಿಟ್ಟ ಆರೋಪಿ ಸದ್ಯ ಗಣೇಶ್ ಪರೀಕ್ಷಿತ್ಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನ ಬಳಿ 100 IPL ಟಿಕೆಟ್ ಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ವಿಚಾರಣೆ ಮಾಡಿದಾಗ ಯಾರು ಕೊಟ್ಟರು ಇವರಿಗೆ ಈ ಟಿಕೆಟು ಅಂತ ಹೇಳಿ ಎಲ್ಲ ವಿಚಾರ ಮಾಡಿದಾಗ ಈಗ ಗಣೇಶ್ ಪರೀಕ್ಷಿತ್ ಅನ್ನೋರು ಕೊಟ್ಟಿದ್ದಾರೆ. KSCA ಸದಸ್ಯ ಗಣೇಶ್ ಪರೀಕ್ಷಿತ್ ಕೊಟ್ಟಿದ್ದಾರೆ. ಅವರಿಗಾಗಿ ಈಗ ಹುಡುಕಾಟ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಮಿಷನರ್ ಕಚೇರಿಯಿಂದಲೇ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ಅಭಿಷೇಕ,
KCA ಈ ರೀತಿಯ ಕಳ್ಳ ಮಾರ್ಗ ಕಿಳಿತಾ ಅಂತ. KCA ಸದಸ್ಯನೇ ಹಿಂಗ್ ಮಾಡಿದ್ದಾನಂತ ಹೇಳಿದ್ರೆ ಸದ್ಯಕ್ಕೆ ಏನಿದೆ ಈಗ ಪ್ರಾಥಮಿಕವಾದಂತಹ ತನಿಖೆಯ ವರದಿ? ಅಭಿಷೇಕ್. ಎಸ್ ಖಂಡಿತ ಈಗಾಗಲೇ ಇನ್ನೂ ಒಂದು ಸ್ಕ್ವಾಡ್ ಅನ್ನ ಏನ್ ಮಾಡಿದ್ದಾರೆ, ಸ್ಕ್ವಾಡ್ ಹೊರತುಪಡಿಸಿ ಸಿಸಿಬಿ ಅಧಿಕಾರಿಗಳು ಕೂಡ ಕಾರ್ಯಾಚರಣೆನ ಮಾಡ್ತಾನೆ ಇದ್ರು. ಅಲ್ಲಿ ಹೆಚ್ಚಿನ ದರಕ್ಕೆ ಟಿಕೆಟ್ ಅನ್ನ ಯಾರು ಮಾರಾಟ ಮಾಡ್ತಾ ಇದ್ರು ಅವನನ್ನ ಬಂಧನ ಮಾಡಿ, ಚಂದ್ರಶೇಖರ್ ಅನ್ನುವಂತಹ ಬಂಧನ ಮಾಡಿ ಅವನ ಬ್ಯಾಕ್ ಗ್ರೌಂಡ್ ಕೇಳಿದ್ರೆ ಅದೇ ಒಂದು ಕ್ಯಾಂಟೀನ್ ಅಲ್ಲಿ ಆತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದ. ಮತ್ತೆ ಇದಕ್ಕೆ ಸದಸ್ಯ ಏನಿದ್ದಾನೆ ಆತನಿಂದ ಟಿಕೆಟ್ಗಳನ್ನು ತೆಗೆದುಕೊಂಡು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವಂಥದ್ದು ಕಂಡು ಬಂದಿತ್ತು. ಹೀಗಾಗಿ ಸದ್ಯ ಖಚಿತ ಮಾಹಿತಿ ಮೇರೆಗೆ ಒಂದು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ 15ಕ್ಕೂ ಹೆಚ್ಚು ಟಿಕೆಟ್ಗಳೇನಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಇನ್ನು ಉಳಿದಂತಹ ಒಂದು ಟಿಕೆಟ್ಗಳನ್ನು ಆತ ಅದಾಗಲೇ ಮಾರಾಟವನ್ನು ಮಾಡಿದ. ಅಂದರೆ ಒಳಗಡೆನೇ ಈ ರೀತಿಯಾದಂತಹ ಒಂದು ದಂಧೆ ನಡೀತಾ ಇದೆ, ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಪರೀಕ್ಷಿತ್ ಏನಿದ್ದಾನೆ ಆತನ ಹುಡುಕಾಟ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಪೊಲೀಸರು ಆತನನ್ನು ಒಂದು ಸರ್ಚ್ ಆಪರೇಷನ್ ಅನ್ನು ಮಾಡಿರುವಂಥದ್ದು. ಇದು ಈಗಾಗಲೇ ಏನು ಟಿಕೆಟ್ಗಾಗಿ ಸಾಕಷ್ಟು ಕಡೆಯಿಂದ ಗದ್ದಲ ಕೂಡ ಆಗಿದೆ, ಸದನದಲ್ಲಿ ಕೂಡ ಸದ್ದು ಕೇಳಿ ಬಂದ ಇರುವಂಥದ್ದು. ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿ, ಆದರೆ ಈ ರೀತಿಯಾಗಿ ಬ್ಲ್ಯಾಕ್ನಲ್ಲಿ ಅದು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಇದು ಸಾಕಷ್ಟು ಅಂದರೆ ಸ್ವಲ್ಪ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಳ್ಳುವಂಥದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಆ ಪರೀಕ್ಷಿತ ಅನ್ನುವಂತಹ ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಂಡು ಆತ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡ್ಕೊಂಡಿದ್ನ ಅಥವಾ ಈ ಹಿಂದೆ ನಡೆದಂತಹ ಅಂದರೆ ಕಳೆದ ವರ್ಷ ಮತ್ತು ಅದರದ್ದು ಹಿಂದಿನ ವರ್ಷ ಏನಿದೆ ಅಲ್ಲಿ ಆಗಲೂ ಕೂಡ ಈ ರೀತಿಯಾದಂತಹ ಒಂದು ಬ್ಲ್ಯಾಕ್ ಟಿಕೆಟ್ ಮಾರಾಟ ಮಾಡುವಂತಹ ದಂಧೆಯನ್ನು ಮಾಡ್ತಾ ಇದ್ನ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಒಂದು ಸಿದ್ಧತೆಗಳನ್ನು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಂಡು ಬಂದಿತ್ತು. ಹೀಗಾಗಿ ಸದ್ಯ ಖಚಿತ ಮಾಹಿತಿ ಮೇರೆಗೆ ಒಂದು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ 15ಕ್ಕೂ ಹೆಚ್ಚು ಟಿಕೆಟ್ಗಳೇನಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಇನ್ನು ಉಳಿದಂತಹ ಒಂದು ಟಿಕೆಟ್ಗಳನ್ನು ಆತ ಅದಾಗಲೇ ಮಾರಾಟವನ್ನು ಮಾಡಿದ. ಅಂದರೆ ಒಳಗಡೆನೇ ಈ ರೀತಿಯಾದಂತಹ ಒಂದು ದಂಧೆ ನಡೀತಾ ಇದೆ, ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಪರೀಕ್ಷಿತ್ ಏನಿದ್ದಾನೆ ಆತನ ಹುಡುಕಾಟ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಪೊಲೀಸರು ಆತನನ್ನು ಒಂದು ಸರ್ಚ್ ಆಪರೇಷನ್ ಅನ್ನು ಮಾಡಿರುವಂಥದ್ದು. ಇದು ಈಗಾಗಲೇ ಏನು ಟಿಕೆಟ್ಗಾಗಿ ಸಾಕಷ್ಟು ಕಡೆಯಿಂದ ಗದ್ದಲ ಕೂಡ ಆಗಿದೆ, ಸದನದಲ್ಲಿ ಕೂಡ ಸದ್ದು ಕೇಳಿ ಬಂದ ಇರುವಂಥದ್ದು. ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿ, ಆದರೆ ಈ ರೀತಿಯಾಗಿ ಬ್ಲ್ಯಾಕ್ನಲ್ಲಿ ಅದು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಇದು ಸಾಕಷ್ಟು ಅಂದರೆ ಸ್ವಲ್ಪ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಳ್ಳುವಂಥದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಆ ಪರೀಕ್ಷಿತ ಅನ್ನುವಂತಹ ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಂಡು ಆತ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಕೃತ್ಯ ಮಾಡ್ಕೊಂಡಿದ್ನ ಅಥವಾ ಈ ಹಿಂದೆ ನಡೆದಂತಹ ಅಂದರೆ ಕಳೆದ ವರ್ಷ ಮತ್ತು ಅದರದ್ದು ಹಿಂದಿನ ವರ್ಷ ಏನಿದೆ ಅಲ್ಲಿ ಆಗಲೂ ಕೂಡ ಈ ರೀತಿಯಾದಂತಹ ಒಂದು ಬ್ಲ್ಯಾಕ್ ಟಿಕೆಟ್ ಮಾರಾಟ ಮಾಡುವಂತಹ ದಂಧೆಯನ್ನು ಮಾಡ್ತಾ ಇದ್ನ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಒಂದು ಸಿದ್ಧತೆಗಳನ್ನು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.